ಹಲವು ವರ್ಷಗಳಿಂದ ಜೇವರ್ಗಿಯಲ್ಲಿ ಪೌರ ಕಾರ್ಮಿಕರ ಕೆಲಸ ಮಾಡಿದವರಿಗೆ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಮತ್ತು ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಾರ್ಚ್ 6ರಿಂದ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಐಟಿಯುಸಿನ ಜೇವರ್ಗಿಯ ಮಹೇಶ ರಾಠೋಡ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೇವರ್ಗಿ ಪುರಸಭೆಯಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದ 17 ಜನರಿಗೆ ಆದ್ಯತೆಯ ಮೇರೆಗೆ ನೇಮಕ ಮಾಡಿಕೊಳ್ಳಬೇಕು. ಆ ಮೂಲಕ ನಮಗೆ ನ್ಯಾಯಯುತವಾಗಿ ಸಿಗಬೇಕಾದ ನಮ್ಮ ಕೆಲಸದ ಹಕ್ಕನ್ನು ನಮಗೆ ಕೊಡಬೇಕು. ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ನಮಗೆ ದಿನಗೂಲಿ ಆಧಾರದ ಮೇಲೆ ಕೆಲಸ ಒದಗಿಸಬೇಕು. ನಾವು ನಿರ್ವಹಿಸಿದ ಕೆಲಸದ 4 ವರ್ಷಗಳ ಬಾಕಿ ಇರುವ ವೇತನವನ್ನು ಕೂಡಲೇ ಪಾವತಿಸಬೇಕು. ಪೌರ ಕಾರ್ಮಿಕರ ಅನಕ್ಷತೆಯನ್ನ ದುರುಪಯೋಗಪಡಿಸಿಕೊಂಡು ನಮ್ಮನ್ನು ಮೋಸ ಮಾಡಿದ ಮತ್ತು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದೆ ಕರ್ತವ್ಯಕ್ಕೆ ದ್ರೋಹ ಬಗೆದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮಾರ್ಚ್ 6ರಂದು ಜೇವರ್ಗಿ ಪುರಸಭೆ ಕಾರ್ಯಾಲಯದ ಮುಂದೆ ಕೆಲಸ ವಂಚಿತ ಪೌರ ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರು ಸೇರಿ ಜೇವರ್ಗಿ ಪೌರ ಕಾರ್ಮಿಕರ ಸಂಘದ ನಿಯೋಜಿತ ಎಐಟಿಯುಸಿ ಹಾಗೂ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ನೇತೃತ್ವದಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ತಿಳಿಸಿದರು. ಜೇವರ್ಗಿ ತಾಲೂಕು ಪೌರ ಕಾರ್ಮಿಕರ ಸಂಘ ಹಾಗೂ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ಎಐಡಿಆರ್ಎಂನ ಜಂಟಿಯಾಗಿ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸ್ತಾ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಪ್ರಮುಖವಾದಂಥ ಉದ್ದೇಶ ಅಂತ ಹೇಳಿದ್ರೆ, ಕಳೆದ 15, 20, 25 ವರ್ಷಗಳಿಂದಲೂ ಕೂಡ ಕೆಲಸ ಮಾಡಿರ್ತಕ್ಕಂಥ ಪೌರ ಕಾರ್ಮಿಕರನ್ನ ಇವತ್ತು ಬೀದಿಗೆ ಬಿಟ್ಟಿರ್ತಕ್ಕಂಥದ್ದು ಜೇವರ್ಗಿದಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಹಲವಾರು ಬಾರಿ ಮಾಧ್ಯಮ ಗೋಷ್ಠಿಗಳ ಮೂಲಕ ತಮಗೂ ಗಮನಕ್ಕೆ ಬಂದಿದೆ, ಚಳವಳಿಯನ್ನು ಕೂಡ ಮಾಡಿದ್ದೆ. ನಿರಂತರವಾಗಿ 2016ರಿಂದ ಚಳವಳಿ ಮಾಡ್ತಾಯಿದೆ. 2016 ನಂತರ 2 ಸರ್ತಿ ನೇಮಕಾತಿ ಪ್ರಕ್ರಿಯೆ ನಡೆದಿದೆ. ಆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇವರು ಅಪ್ಲಿಕೆಂಟ್ ಇದ್ದರು ಆವಾಗ, ಯಾಕಂದರೆ 2017ರಲ್ಲಿ ನಡೆದಿರ್ತಕ್ಕಂಥ ನೇಮಕಾತಿಯೊಳಗೆ ಇವರು ಆವಾಗ ಕೆಲಸದ ಮೇಲಿದ್ದರು, ಅಪ್ಲಿಕೇಶನ್ ಹಾಕಿದರು. ಇವರಿಗೆ ವಯೋಮಿತಿ ಮೀರಿದೆ ಅನ್ನೋ ಕಾರಣಕ್ಕೆ ಕೆಲಸಕ್ಕೆ ತೊಗೊಂಡಿಲ್ಲ. ಆದರೆ ಆಮೇಲೆ 45 ವರ್ಷ ವಯೋಮಿತಿ ಇರ್ತಕ್ಕಂಥ ಸಂದರ್ಭನ ಅದನ್ನು 55 ವರ್ಷಕ್ಕೆ ಹೆಚ್ಚಿಗೆ ಮಾಡಿರ್ತಕ್ಕಂಥ ನಂತರ ಮತ್ತು ಇನ್ನೊಮ್ಮೆ ನೇಮಕಾತಿ ಕರೆದಿದ್ದಾರೆ. ಆದರೆ ಆಗಲೂ ಕೂಡ ಇವ್ರಿಗೆ ಸರಿಯಾದಂಥ ದಾಖಲಾತಿ ಇಲ್ಲ ಅನ್ನೋ ನೆಪ ಒಡ್ಡಿ ಇವ್ರನ್ನ ಕೆಲಸದಿಂದ ತಗೊಂಡಿಲ್ಲ. ಇವ್ರಿಗೆ 15 ವರ್ಷ, 20 ವರ್ಷ, 25 ವರ್ಷ ಕೆಲಸ ಮಾಡಬೇಕಾದ್ರೆ ಅವರಿಗೆ ದಾಖಲಾತಿ ಮಗದೊಂದು ಯಾವುದೂ ನೆನಪಾಗಲಿಲ್ಲ. ನೇಮಕಾತಿ ಮಾಡ್ಕೊಳ್ತಕ್ಕಂಥ ಸಂದರ್ಭದೊಳಗೆ ದಾಖಲಾತಿಗಳು ನೆನಪಾಗ್ತವೆ. ಮತ್ತು ಈ ಹಿಂದೆ ಕೆಲಸ ಮಾಡದೇ ಇರ್ತಕ್ಕಂಥವ್ರೆಲ್ಲರೂ ಕೂಡ ಅಕಸ್ಮಾತಾಗಿ ನೇಮಕ ಆಗಿಬಿಡ್ತಾರೆ, ಜಾದೂ ರೀತಿಯೊಳಗೆ ನೇಮಕ ಆಗಿಬಿಡ್ತಾರೆ. ಅಂದರೆ ಇದರ ಅರ್ಥ ಅಂತ ಹೇಳಿದ್ರೆ, ಭ್ರಷ್ಟ ಅಧಿಕಾರಿಗಳು ಯಾರು ಕೆಲಸ ಯಾರು ಮಾಡಿರೋದಿಲ್ಲೋ ಅಥವಾ ಕಡಿಮೆ ಕೆಲಸ ಮಾಡಿರ್ತಾರೋ ಅವರಿಗೆ ಇವರ ಏನು ಪೌರ ಕಾರ್ಮಿಕರ ಅನಕ್ಷರತೆಯನ್ನು ಬಳಸಿಕೊಂಡು ಭ್ರಷ್ಟಾಚಾರದ ಮೂಲಕ ನೇಮಕಾತಿ ಮಾಡಿಕೊಂಡು ಇವರಿಗೆ ನಿಜವಾಗ್ಲೂ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಕೈ ಬಿಟ್ಟಿರ್ತಕ್ಕಂಥದ್ದು ನಾವು ವಿರೋಧ ಮಾಡ್ಕೊತಾನೆ ಬಂದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳು ಹಲವಾರು ಬಾರಿ ಆಶ್ವಾಸನೆ ಕೊಟ್ಟಿದ್ದಾರೆ, ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂಥೇಳಿ. ಪೌರಾಡಳಿತ ಇಲಾಖೆ ಇಲ್ಲಿ ಏನು PD ಆಫೀಸ್ಗೆ, ಯೋಜನಾ ನಿರ್ದೇಶಕರ ಕಚೇರಿಗೆ ಇವ್ರನ್ನ ತಾತ್ಕಾಲಿಕವಾಗಾದರೂ ನೇಮಕಾತಿ ಮಾಡಿಕೊಡ್ರಿ ಅಂತಕ್ಕಂಥ ಆದೇಶನೂ ಕೊಟ್ಟಿದೆ. ಆದರೂ ಕೂಡ 17 ಏನು ಪೌರ ಕಾರ್ಮಿಕರ ಹುದ್ದೆ ಜೇವರ್ಗಿದಲ್ಲಿ ಖಾಲಿ ಇದ್ದಾವೆ. ಈಗಾಗಲೇ ಪುರಸಭೆಯ ಮುಖ್ಯಾಧಿಕಾರಿಗಳು, ಅಧ್ಯಕ್ಷರು ಅವರೆಲ್ಲರೂ ಸೇರಿ ಜೇವರ್ಗಿದಲ್ಲಿ ನೈರ್ಮಲ್ಯ ಸಮಸ್ಯೆ ಆಗ್ತಾಯಿದೆ, ಆರೋಗ್ಯದ ಸಮಸ್ಯೆ ಆಗ್ತಾಯಿದೆ, ಅವ್ರು ನೇಮಕಾತಿ ಮಾಡಿಕೊಡ್ರಿ ಅಂತಕ್ಕಂಥ ಲೆಟ್ರನ್ನ 2-3 ಬಾರಿ ಬರೆದಿದ್ದಾರೆ. ಆದರೂ ಕೂಡ ಈ 17 ಹುದ್ದೆಗಳನ್ನು ಖಾಲಿ ಇಟ್ಟು ಆ ಹಿಂದೆ ಕೆಲಸ ಮಾಡಿರೋರನ್ನ ಬೀದಿಗೆ ಬಿಟ್ಟಿರ್ತಕ್ಕಂಥದ್ದನ್ನು ವಿರೋಧಿಸಿ ನಾವು 6ನೇ ತಾರೀಕು ಜೇವರ್ಗಿ ಪುರಸಭೆ ಕಾರ್ಯಾಲಯದ ಎದುರುಗಡೆ ಜೇವರ್ಗಿ ತಾಲೂಕು ಪೌರ ಕಾರ್ಮಿಕರ ಸಂಘ ಮತ್ತು ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನದ ಜಂಟಿಯಾಗಿ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.